ಅಶ್ವಿನಿ ಸಹ ಆಡ್ತಾ ಇದ್ದಾರೆ. ನೀವು ಬಿಗ್ ಬಾಸ್ ಮನೆಯಿಂದ ಹೊರಗೆ ಯಾರನ್ನು ಹಾಕ್ತೀರಿ? ಫಸ್ಟ್ ಅಶ್ವಿನಿ. ಮೀಟರ್ ಬೇಕು, ಮೀಟರ್. ಯಾವ ಕಂಟೆಸ್ಟೆಂಟ್ ಅಂದ್ರೆ ನಿಮಗೆ ತುಂಬಾ ಇಷ್ಟ? ಗಿಲ್ಲಿ. ಗಿಲ್ಲಿ ಅಂತಾರೆ ನಿಂಗೆ ಸಿಲಿ. ಆ ಕಂಟೆಸ್ಟೆಂಟ್ ಎಟ್ಟೆ ಗೊಬ್ಬೊಂದಿಲ್ಲ. ರಕ್ಷಿತಾ, ಟಾಪ್ ಅಂಡ್ ಟಾಪ್ ರಕ್ಷಿತಾ. ಬಿಗ್ ಬಾಸ್ ಸೀಸನ್ 12 ನೋಡಿ. ಸತ್ಯ ಹೇಳ್ರಿ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ತೇಜಸ್ ಕೃಷ್ಣ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮದು ಫಸ್ಟ್ ಪಬ್ಲಿಕ್ ಇಂಟರಾಕ್ಷನ್ ವಿಡಿಯೋ ಮಾಡ್ತಾ ಇದ್ದೇವೆ. ಸೊ ಇವತ್ತು ಬಿಗ್ ಬಾಸ್ನ ಬಗ್ಗೆ, ಬಿಗ್ ಬಾಸ್ ಸೀಸನ್ 12ನ ಬಗ್ಗೆ ಕೆಲವರು ಪ್ರಶ್ನೆಗಳನ್ನು ಕೇಳಿಕ್ಕಿದ್ದೇವೆ ಪಬ್ಲಿಕ್ನ ಹತ್ರ. ಸೊ ಈ ವಿಡಿಯೋ ಹೇಗೆ ಆಗ್ತದೆ ಅಂತ ನೋಡುವ ಬನ್ನಿ. ಬಿಗ್ ಬಾಸ್ ಸೀಸನ್ 12 ನೋಡ್ತಾ ಇದ್ದೀರಾ? ಸ್ವಲ್ಪ ನೋಡ್ತೇನೆ. ಯಾವ ಕಂಟೆಸ್ಟೆಂಟ್ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ? ಗಿಲ್ಲಿ ಆಡ್ತಾ ಇದ್ದಾನೆ, ಮತ್ತೆ ಅಶ್ವಿನಿ ಸಹ ಆಡ್ತಾ ಇದ್ದಾರೆ. ಆದ್ರೆ ಸ್ವಲ್ಪ ಅವರದು ಮಾತು ಎಲ್ಲ ಸ್ವಲ್ಪ ರ್ಯಾಶ್ ಅವರ ಅದಷ್ಟು ಮಾತ್ರ. ಇಲ್ಲದ್ರೆ ಆಡೋದ್ರಲ್ಲಿ ಚೆಂದಾಗಿ ಆಡ್ತಾ ಇದ್ದಾರೆ ಅಶ್ವಿನಿ ಸಹ. ಯಾವ ಕಂಟೆಸ್ಟೆಂಟ್ ಚೆನ್ನಾಗಿ ಆಡ್ತಾ ಇಲ್ಲ? ನಂಗೆ ಕಾವ್ಯ ಆಡುವುದ್ರಲ್ಲಿ ಅಷ್ಟು ಸಾಲದು ಅಂತ ಅನಿಸ್ತದೆ. ಏನೋ ಬೇಕಣ. ಮಾತಲ್ಲಿ ಓಕೆ, ಆದ್ರೆ ಫಿಸಿಕಲ್ ಟಾಸ್ಕ್ ಯಾವ್ದ್ರಲ್ಲಿ ಸಹ ಇಲ್ಲ ಅವಳು. ಓಕೆ ಮ್ಯಾಮ್, ಬಿಗ್ ಬಾಸ್ ಅಲ್ಲಿ ಹೋಸ್ಟ್ ಚೇಂಜ್ ಮಾಡೋದಾದ್ರೆ, ದೀಪ ಅವರನ್ನು ಬಿಟ್ಟು ಬೇರೆ ಯಾರನ್ನಾದ್ರು ಹೋಸ್ಟ್ ಮಾಡೋದಾದ್ರೆ ಯಾರನ್ನು ಮಾಡ್ಬೋದು ಮ್ಯಾಮ್? ಅಲ್ಲ, ಅವರೇ ಬೆಸ್ಟ್, ಅವರೇ ಮುಂದೆ ಇದ್ರೆ ಒಳ್ಳೇದು. ಅವರು ಅಲ್ಲ ಅಂತ ಹೇಳಿದ್ರೆ ನಾವು ಯಾರನ್ನು ಹೇಳ್ಬೋದು ಬೇರೆ? ರಿಷಬ್ ಓಕೆ ಅಷ್ಟೇ, ನನಗೆ ಸುದೀಪೇ ಇಷ್ಟ. ಥ್ಯಾಂಕ್ ಯು ಮ್ಯಾಮ್. ಹೇ ಬ್ರೋ, ಬಿಗ್ ಬಾಸ್ ಸೀಸನ್ 12 ನೋಡ್ತಾ ಇದ್ದೀರಾ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾವ ಕಂಟೆಸ್ಟೆಂಟ್ ನಿಮಗೆ ತುಂಬಾ ಇಷ್ಟ? ಗಿಲ್ಲಿ. ಯಾವ ಕಂಟೆಸ್ಟ್ ನಿಮಗೆ ಅಷ್ಟು ಆಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಏರನ್ ಗೊಬ್ಬನಾಗ್ಲಿ ಏರು. ಅಶ್ವಿನಿ ಅಂದ್ರೆ ಅಶ್ವಿನಿ ಅಷ್ಟು ಆಟ ಇರ್ತಿಲ್ಲ ಅಂತ ಅನಿಸ್ತಾ ಇದೆ. ಗಲಾಟೆ ಮಾತ್ರ ಮಾಡು. ಬೇರೆ ಎಂತ ಟಾಸ್ಕ್ ಅಲ್ಲಿ ಎಲ್ಲ ಅನಿಸ್ತಾ ಇಲ್ಲ. ನಿಮ್ಗೊಂದು ಡೈರೆಕ್ಟ್ ಎಲಿಮಿನೇಷನ್ ಚಾನ್ಸ್ ಕೊಟ್ರೆ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗೆ ಯಾರನ್ನು ಹಾಕ್ತೀರಿ? ಫಸ್ಟ್ ಅಶ್ವಿನಿ. ಮೀಟರ್ ಬೇಕು, ಮೀಟರ್. ಓಕೆ, ಥ್ಯಾಂಕ್ ಯು ಬ್ರೋ. ತೇಜಸ್ ಕೃಷ್ಣ ಆಫೀಷಿಯಲ್ ಅಂತ. ಹಲೋ ಬ್ರೋ, ಬಿಗ್ ಬಾಸ್ ಸೀಸನ್ 12 ನೋಡ್ತಾ ಇದ್ದೀರಾ? ಯಾವ ಕಂಟೆಸ್ಟೆಂಟ್ ಅಂದ್ರೆ ನಿಮಗೆ ತುಂಬಾ ಇಷ್ಟ? ಗಿಲ್ಲಿ. ಗಿಲ್ಲಿ ಅಂತಾರೆ ನಿಂಗೆ ಸಿಲಿ. ಇದ್ದಂಗೆ ಹೇಳ್ತಿ ನೀನೆ ನಮ್ಗೆ ಹುಲಿ. ಯಾವ ಕಂಟೆಸ್ಟೆಂಟ್ ಅಷ್ಟು ಆಡ್ತಾ ಇಲ್ಲ ಅನ್ಸುತ್ತೆ? ಮಾಳು. ಅಂಡ್ ನಮ್ಮ ಮಂಗಳೂರಲ್ಲಿ ಇಬ್ರು ಕಂಟೆಸ್ಟೆಂಟ್ಸ್ ಇದ್ದಾರೆ, ಅವರಿಬ್ಬರಲ್ಲಿ ಯಾರು ಚೆನ್ನಾಗಿ ಆಡ್ತಿದ್ದಾರೆ ಅಂತ ಅನ್ಸುತ್ತೆ? ರಕ್ಷಿತಾ. ಧ್ರುವಂತ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ? ಧ್ರುವಂತ್ ಅವರು ಆಟ ಆಡ್ತಾರೆ, ಆದರೆ ಆಚೆ ಈಚೆ ಹೋಗಿ ಬೇರೆ ಬೇರೆ ಮಾತಾಡ್ತಾರಲ್ಲ, ಅಷ್ಟೇ, ಬೇರೆ ಎಂತ. ಅರ್ಥ ಆಯ್ತು ಅನ್ಸುತ್ತೆ. ಓಕೆ, ಆ್ಯಂಡ್ ನಿಮಗೆ ಡೈರೆಕ್ಟ್ ನಾಮಿನೇಷನ್ ಈ ವೀಕ್ ಅವಕಾಶ ಕೊಟ್ಟರೆ ನೀವು ಯಾರನ್ನು ನಾಮಿನೇಟ್ ಮಾಡ್ತೀರಿ? ನಾನು ಅಶ್ವಿನಿ ಗೌಡ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕಿ. ಥ್ಯಾಂಕ್ ಯು ಬ್ರೋ. ಹಲೋ ಬ್ರೋ, ಬಿಗ್ ಬಾಸ್ ಸೀಸನ್ 12 ನೋಡ್ತಾ ಇದ್ದೀರಾ? ಯಾವ ಕಂಟೆಸ್ಟೆಂಟ್ ಅಂದರೆ ನಿಮಗೆ ತುಂಬ ಇಷ್ಟ? ಗಿಲ್ಲಿ. ಸಂತು ಮಾಸ್ಟ್ರು ಸಮ್ಮರ್ ಶಾಟ್ ಹೊಡಿತಾರೆ, ಅರುಣ್ ಮಾಸ್ಟ್ರು ಅಪ್ ಶಾಟ್ ಹೊಡಿತಾರೆ, ರವಿ ಮಾಸ್ಟ್ರು ಕಾಟ್ ವೀಲ್ ಹೊಡಿತಾರೆ. ಗಿಲ್ಲಿ ನಟ ಏನು ಹೊಡಿಯಲ್ಲ, ಬೇಜಾರಾದಾಗ ಒಂದು ಬಿಯರ್ ಹೊಡಿತಾನೆ ಅಷ್ಟೇ. ಯಾವ ಕಂಟೆಸ್ಟೆಂಟ್ ಅಷ್ಟು ಆಡ್ತಾ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆ? ಎಲ್ಲ ಆಡ್ತಾರೆ. ಇದು ತೊಲೆ ಹಾಕೊಂಡ್ರಲ್ಲೇ, ತೊಲೆ ತೊಲೆ. ಸೊ ನಿಮ್ಗೊಂದು ಡೈರೆಕ್ಟ್ ಎಲಿಮಿನೇಷನ್ ಚಾನ್ಸ್ ಕೊಟ್ಟರೆ ನೀವು ಬಿಗ್ ಬಾಸ್ ಮನೆಯಿಂದ ಯಾರನ್ನು ಹೊರಗೆ ಹಾಕ್ತೀರಿ?
ಬಿಗ್ ಬಾಸ್ ಮನೆಗೆ ತುಂಬ ಜನ ಗೆಸ್ಟ್ ಬಂದರು ಈ ವೀಕ್. ನಿಮಗೆ ಯಾವ ಗೆಸ್ಟ್ ತುಂಬ ಇಷ್ಟ ಆದ್ರು? ನನಗೆ ಈ ಸೀಸನ್ ನೋಡಲಿಲ್ಲ ಹಾಗೆ. ಸೀಸನ್ ನೋಡಲಿ, ಎಕ್ಸಾಮಲ್ಲಿ ಇತ್ತು. ಈ ಸೀಸನ್ ನೋಡಲಿಲ್ಲ. ಓಕೆ ಸರ್, ಬಿಗ್ ಬಾಸ್ ಸೀಸನ್ 12 ನೋಡ್ತಾ ಇದ್ದೀರಾ? ಓಕೆ ಓಕೆ ಸರ್, ಬಿಗ್ ಬಾಸ್ ಸೀಸನ್ 12 ನೋಡ್ತಾ ಇದ್ದೀರಾ? ಬಿಗ್ ಬಾಸ್ 12 ನೋಡೋದಿಲ್ಲ. ಓಕೆ ಸರ್. ಸರ್, ಬಿಗ್ ಬಾಸ್ ಸೀಸನ್ 12 ನೋಡ್ತಾ ಇದ್ದೀರಾ? ಸರ್, ಬಿಗ್ ಬಾಸ್ ಸೀಸನ್ 12 ನೋಡ್ತಾ ಇದ್ದೀರಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಈ ತರದೆಲ್ಲ ಇದಾರೆ ಜನ. ಹಾಂ ಸರ್. ರಕ್ಷಿತನವರು ಅವ್ರು ಒಳ್ಳೆ ಉಡುಪಿಯವರು, ನಮ್ಮ ಊರಿನವರು. ನೀವು ಉಡುಪಿಯಾ? ಉಡುಪಿ ಆದ್ರೆ ನಮ್ಮ ಊರವರು, ತುಳು ಭಾಷೆ ಮಾತಾಡ್ತಾರೆ. ಅದನ್ನ ಅವರಿಗೆ ನಮ್ಮ ಓಟು ಒಂದು ರಕ್ಷಿತನವರಿಗೆ. ఓకే సార్, థ్యాంక్ యూ సార్. బిగ్ బాస్ సీజన్ 12 చూడండి. തോന്നുന്നില്ല. వా కంటెస్టెంట్ అంటే గొప్పందు లేదు నాకు. ರಕ್ಷಿತ ಟಾಪ್ ಅಂಡ್ ಟಾಪ್ ರಕ್ಷಿತ ಆಲೆ ವಿನ್ನ ಆಡುದಿಲ್ಲ. ಗಿಲ್ಲಿ ಹಿಡಿದಡ್ಡೆ ಗೊಬ್ಬೊಂದುಂಡು ಉಳ್ಳಾಳಲ್ಲ ಮತ್ತೆ ಖುಷಿ ಒಂದುಂಟು ಆಲೆ. ನೀವೇ ಇದಕ್ಕೆ ಇದೆ ಆಗ್ತೀರಾ? ನೀವು ಎಂತ ಮಾಡಿದ್ರಿ, ಈಗ ಮಾಡಿದ್ರಿ. ನನ್ನ ಫೇಸ್ ನಲ್ಲಿ ಸ್ವಲ್ಪ ಕೂಡ ಇದೆ ಮಾಡಿದ್ರೆ ನೀವೇ ಇದಕ್ಕೆ ಇದೆ ಆಗ್ತೀರಾ? ಸರ್, ಬುಕ್ಕ ಈರೆಗೆ ಒಂಜಿ ಡೈರೆಕ್ಟ್ ಎಲಿಮಿನೇಷನ್ ಚಾನ್ಸ್ ಕೊಡ ಏನ್ ಎಲಿಮಿನೇಷನ್ ಅಂತಾರೆ ಬಿಗ್ ಬಾಸ್ ಹೌಸ್? ಗಿಲ್ಲಿನೇ. ಈ ಸಲ ನನಗೆ ಯಾಕೆ ಆಗುತ್ತೆ? ನಾನು ಏನ್ ಮಾಡಿದ್ದೆ? ರಕ್ಷಿತರು ನಾನು ಏನ್ ಮಾಡಿದ್ದೀನಿ? ಧ್ರುವಂಗ್ ನಾನು ಏನ್ ಮಾಡಿದ್ದೀನಿ? ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಬಿಗ್ ಬಾಸ್ ಸೀಸನ್ 12 ನೋಡ್ತಾ ಇದ್ದೀರಾ? ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಬ್ರೋ, ಬಿಗ್ ಬಾಸ್ ಸೀಸನ್ 12 ನೋಡ್ತಾ ಇದ್ದೀರಾ? ಇಲ್ಲ. ಓಕೆ ಬ್ರೋ, ನೋಡ್ತಿದ್ದೀರಾ? ಹೌದಾ? ಸದ್ಯ ಕನ್ನಡ ನೋಡುದಿಲ್ಲ? ಅಮ್ಮ ಎಲ್ಲಿದೆ? ಮನೇಲಿದ್ದಾರಾ? ಸಾರಿ. ಯಾರು ಇವರೆಲ್ಲ? ಹೌದಾ? ಗಿಲ್ಲಿ ಫ್ಯಾನ್ಸ್. ಓಕೆ ಓಕೆ. ಏನಂದೆ? ಇನ್ನೊಂದ್ಸಲ ಹೇಳು. कैसे लोग रहते हैं यार यहाँ पर? ಇಲ್ಲ ಬ್ರೋ. ಓಕೆ ಓಕೆ, ಬರ್ತದೆ ಬರ್ತದೆ. ಬುಲೆಟ್ ಒಂದುಂಟು, ಪ್ರೈಮ್ ಬುಲೆಟ್. ಅದು ಥ್ಯಾಂಕ್ ಯು ಬ್ರೋ. ಇದರಲ್ಲಿ ಬರ್ತದ ನಮ್ದೆಲ್ಲ. ಹಾಕುವ ಹಾಕುವ ಹಾಕಬೇಕು. ಓಕೆ ಹಾಕುವ ಬ್ರೋ. ಹಲೋ ಬ್ರೋ, ಬಿಗ್ ಬಾಸ್ ಸೀಸನ್ 12 ನೋಡ್ತಾ ಇದ್ದೀರಾ? ಯಾವ ಕಂಟೆಸ್ಟೆಂಟ್ ನಿಮಗೆ ತುಂಬ ಇಷ್ಟ? ನಾನು ರಸಗುಲ್ಲಾಗೆ ನೋಡಿ ತುಂಬಾ ಇಮೋಷನಲ್ ಆಗುತ್ತೆ, ಗೊತ್ತುಂಟ ಗೈಸ್? ಇಮೋಷನಲ್ ಆಗುತ್ತೆ ಕೂಡ, ನನಗೆ ಖುಷಿ ಕೂಡ ಆಗುತ್ತೆ. ಎಂತ ಮಾಡುದು ನಾನು? ಈ ವೀಕ್ ತುಂಬ ಗೆಸ್ಟ್ಸ್ ಬಂದರು. ಅಲ್ಲಿ ಯಾರು ಇಷ್ಟ ಆದರು ನಿಮಗೆ ಲಾಸ್ಟ್ ಸೀಸನಲ್ಲಿ ಆಡಿದವರು? ಉಗ್ರ ಮಂಜು. ನಿಮ್ಮ ಸಾಹೇಬ್ರು ಬರೋದು ನಾಳೆ ತಾನೆ, ಅದ್ಯಾಕೋ ಇಷ್ಟೊಂದು ಅನ್ಕೋತಿದ್ಯಾ? ಬಂದಾದ್ಮೇಲೆ ಕರೆಕ್ಟಾಗಿ ಕೆಲಸ ಮಾಡೋಕೆ ಹೇಳು. ಎಲ್ಲ ಬಿಲ್ಡಪ್ ಕೊಡಕ್ಕೆ ಬಂದ್ಬಿಡ್ತಾರೆ. ಓಕೆ, ಥ್ಯಾಂಕ್ ಯು ಬ್ರೋ. ನೋಡಿ, ನಮ್ಮ ತೇಜಸ್ ಕೃಷ್ಣ ಜನ ಹುಡುಕ್ತಿದ್ದಾರೆ. ಲ್ಯಾಟ್ರಿ. ಸರ್, ಬಿಗ್ ಬಾಸ್ ಸೀಸನ್ 12 ನೋಡ್ತಾ ಇದ್ದೀರಾ? ಸರ್, ಬಿಗ್ ಬಾಸ್ ಸೀಸನ್ 12 ನೋಡ್ತಾ ಇದ್ದೀರಾ? ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಬಿಗ್ ಬಾಸ್ ಸೀಸನ್ 12 ನೋಡ್ತಾ ಇದ್ದೀರಾ? ಕೇಳ. ಹಲೋ ಮ್ಯಾಮ್, ಬಿಗ್ ಬಾಸ್ ಸೀಸನ್ 12 ನೋಡ್ತಾ ಇದ್ದೀರಾ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬಿಗ್ ಬಾಸ್ ಸೀಸನ್ 12 ನೋಡಿ. ಸತ್ಯ ಹೇಳ್ರಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇವೆ. ತುಂಬ ರಿಜೆಕ್ಷನ್ಸ್ ನೋಡಿದೆವು ಆ್ಯಂಡ್ ಗೊತ್ತಿಲ್ಲ ಅಂದರೆ ಫಸ್ಟ್ ನನ್ನ ನೋಡ್ತಿರೋದು ಆ್ಯಂಡ್ ನನ್ನ ಚಾನಲ್ ಕೂಡ ಫಸ್ಟ್ ಸ್ಟಾರ್ಟಿಂಗ್ ಅಲ್ವಾ, ಸೊ ಹಾಗಾಗಿರ್ಬೋದು. ಅಂದರೆ ಯಾರು ಕೂಡ ಅಷ್ಟು
ಇಂಟರಾಕ್ಷನ್ ಮಾಡ್ತಿರಲಿಲ್ಲ. ಸ್ಟಾರ್ಟಿಂಗ್ ಅದು ಚೆನ್ನಾಗೇ ಇತ್ತು, ನಾನು ಅಂದ್ಕೊಂಡೆ ಓಕೆ ತೊಂದರೆ ಇಲ್ಲ ಚೆನ್ನಾಗಾಗುತ್ತೆ ಅಂತ. ಬಟ್ ಹೋಗ್ತಾ ಹೋಗ್ತಾ ಯಾರು ಕೂಡ ಎಲ್ಲ ರಿಜೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ನೋಡುವ ಇನ್ನು ನೆಕ್ಸ್ಟ್ ಒಂದು 2-3 ಕಂಟೆಂಟ್ ಮಾಡುವಾಗ ಹೇಗಾಗುತ್ತೆ ಅಂತ. ಸೊ ಎಸ್, ದಿಸ್ ಇಸ್ ದ ಎಂಡ್ ಆಫ್ ದ ವಿಡಿಯೋ. ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ ನೆಕ್ಸ್ಟ್ ಟೈಮ್ ಸಿಗುವ ಅಂತ ಹೇಳ್ತಾ ಸೈನಿಂಗ್ ಆಫ್ ತೇಜಸ್ ಕೃಷ್ಣ.